ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 31ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಂದಿದ್ದೀನಿ. ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ. 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದನ್ನು ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಅಂತ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ನಾವು 9ನೇ ತರಗತಿಯಲ್ಲಿ ಹಿಂದಿ ವಿಷಯದಲ್ಲಿನೂ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದೀವಿ. ಆ ವಿಡಿಯೋಗಳನ್ನ ಸಹಿತ ನೋಡಿ. ವಿಶೇಷವಾಗಿ FA ಮತ್ತು SA ಕ್ವಶನ್ ಪೇಪರ್ಗಳನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ಅವುಗಳನ್ನು ಸಹಿತ ನೋಡಬೇಕು. ಸೊ ವ್ಯೂ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ಗಳನ್ನು ಮಾಡದೇ ಇರಲು ಮರೆಯದಿರಿ. ಕಲಿಕಾ ಹಾಳೆ 31 ಚಟುವಟಿಕೆ 1. ಭಾರತ ಸಂವಿಧಾನದಲ್ಲಿ ನೀಡಲಾಗಿರುವ ಮೂಲಭೂತ ಕರ್ತವ್ಯಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಯಾವೆಲ್ಲ ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ? ನಮ್ಮ ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸೋದು, ಸ್ವಾತಂತ್ರ್ಯ ಚಳವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲಿಸೋದು, ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡೋದು ಮತ್ತು ರಕ್ಷಿಸೋದು, ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶದ ಸೇವೆಯನ್ನು ಮಾಡಬೇಕು, ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವ ಭಾವನೆಯನ್ನು ಬೆಳೆಸಬೇಕು, ನಮ್ಮ ಸಂಘಟಿತ ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸಿ ರಕ್ಷಿಸಬೇಕು, ಪ್ರಾಕೃತಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು, ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳ ವಿಚಾರಣಾ ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸಿಕೊಳ್ಬೇಕು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು, ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು, 6 ರಿಂದ 14 ವರ್ಷದವರೆಗೆ ತಮ್ಮ ಮಗುವಿನ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕನ್ನೋದು ಒಟ್ಟು 11 ಏನಿದಾವಪ್ಪ ಅಂದ್ರೆ ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಒದಗಿಸಿದ್ದಾರೆ. ಇವುಗಳನ್ನು ತಾವು ಬರಿಬೇಕಿತ್ತು. ಸೊ ಮುಂದೆ ಇರ್ತಕ್ಕಂಥದ್ದು ಚಟುವಟಿಕೆ ಸನ್ನಿವೇಶ ಓದಿ ಚರ್ಚಿಸೋಣ ಅಂತ ಇದೆ. ಇದರಲ್ಲಿ ಏನೂ ಇಲ್ಲ, ಈ ಜಸ್ಟ್ ಸನ್ನಿವೇಶವನ್ನು ಓದಿದ್ರೆ ಸಾಕು, ತಮಗೆ ಗೊತ್ತಾಗ್ತದೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಹೇಳಲಾಗಿರುವ ರಾಜ್ಯ ನಿರ್ದೇಶಕ ತತ್ವಗಳನ್ನು ಪಠ್ಯಪುಸ್ತಕದಲ್ಲಿ ಗಮನಿಸಿ ಶಿಕ್ಷಕರೊಂದಿಗೆ ಮಾತನಾಡಿ ಅಂತ ಇದೆ. ಎಲ್ಲ ಪೌರರಿಗೆ ತಮ್ಮ ಜೀವನೋಪಾಯಕ್ಕೆ ಬೇಕಾದ ಸೌಲಭ್ಯಗಳನ್ನು ಒದಗಿಸೋದು, ಸಮುದಾಯದಲ್ಲಿನ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಕೆಲವೇ ಜನರ ಸ್ವತ್ತಾಗದಂತೆ ತಡೆಯೋದು, ಸ್ತ್ರೀ ಮತ್ತು ಪುರುಷರೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡೋದು, ವೃದ್ಧರು, ರೋಗಿಗಳು, ದುರ್ಬಲ ವರ್ಗದವರು ಮತ್ತು ಅಸಮರ್ಥರಿಗೆ ಸಹಾಯಧನವನ್ನು ನೀಡೋದು, ದೇಶದಾದ್ಯಂತ ಏಕರೂಪ ನಾಗರಿಕ ಕಾನೂನನ್ನು ಜಾರಿಗೆ ತರುವುದು ಅಂತ ಇಲ್ಲಿ ಮೇನ್ ಆಗಿ 5 ರಾಜ್ಯ ನಿರ್ದೇಶಕ ತತ್ವಗಳನ್ನು ಬರೆದಿದ್ವಿ. ಪುಸ್ತಕದಲ್ಲಿ ಇನ್ನಷ್ಟಿದ್ದಾವೆ, ಅವುಗಳನ್ನು ಬರೀಬಹುದು. ಚಟುವಟಿಕೆ 3, ಬಿಟ್ಟ ಸ್ಥಳಗಳನ್ನು ತುಂಬೋದು. ರಾಜ್ಯವನ್ನು ಆಳುವ ಮೂಲ ಕಾನೂನಿಗೆ ಏನಂತ ಕರೀತಾರೆ? ಸಂವಿಧಾನ ಅಂತ ಕರೀತಾರೆ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಭಾರತ ಸಂವಿಧಾನದ ಒಡವೆ ಎಂದಿರೋದು, ಸೊ ಯಾವುದಕ್ಕೆ ಸಂವಿಧಾನದ ಒಡವೆ ಅಂತ ಕರೀತಾರೆ? ಸಂವಿಧಾನದ ಪೂರ್ವ ಪೀಠಿಕೆಗೆ ಒಡವೆ ಅಂತ ಕರೀತಾರೆ. ಸಂವಿಧಾನದ ಆತ್ಮ ಮತ್ತು ಹೃದಯ ಅಂದಿರೋದು ಯಾವುದಂತ ಕೇಳಿದ್ದಾರೆ? ಸಂವಿಧಾನದ ಪರಿಹಾರದ ಹಕ್ಕು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು 5ರಲ್ಲಿ ಈ ಚಿತ್ರದಲ್ಲಿರೋ ವ್ಯಕ್ತಿಗಳನ್ನ ಊಹಿಸಬಲ್ಲಿರಾ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಈ ಚಿತ್ರದಲ್ಲಿರ್ತಕ್ಕಂಥವ್ರು ಯಾರಿದ್ದಾರಪ್ಪ ಅಂದರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ಏನಾಗಿದ್ದಾರೆ? ಈ ಚಿತ್ರದಲ್ಲಿ ಇದ್ದಾರೆ. 2ನೇ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಇವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. 3ನೇ ಚಿತ್ರದಲ್ಲಿರ್ತಕ್ಕಂಥ ಮಹನೀಯ ಡಾಕ್ಟರ್ BR ಅಂಬೇಡ್ಕರ್ ಅವರು. 4ನೇ ಚಿತ್ರದಲ್ಲಿರ್ತಕ್ಕಂಥವರು KM ಮುನ್ಸಿ ಅವರು ಅಂತಕ್ಕಂಥದ್ದು ಬರೀಬಹುದು. ನಮ್ಮ ಸಂವಿಧಾನದ ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ ಲಿಖಿತ ಮತ್ತು ಬೃಹತ್ ಸಂವಿಧಾನ, ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರದ ಪದ್ಧತಿ, ಗಣತಂತ್ರ ವ್ಯವಸ್ಥೆ, ಸಂಯುಕ್ತ ಪದ್ಧತಿ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಇವೆಲ್ಲ ಭಾರತ ಸಂವಿಧಾನದ ಲಕ್ಷಣಗಳೇ ಆಗಿದ್ದಾವೆ. ಹೊಂದಿಸಿ ಬರೆಯಿರಿ ಇತ್ತು. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಂಸ್ಥಾನಗಳ ವಿಲೀನೀಕರಣ, ನಿಜಲಿಂಗಪ್ಪ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಕನ್ನಡಿಗ ಅಂತ ನಾವೇನು ಮಾಡ್ಬೋದು? ಬರಿಬೋದು. ಚಟುವಟಿಕೆ 5, ಈ ಕೆಳಗಿನ ಮೂಲಭೂತ ಹಕ್ಕುಗಳ ಚಾರ್ಟನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಡುವೆ ಮೂಲಭೂತ ಹಕ್ಕುಗಳು, ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ನಾವೇನು ಮಾಡಬೇಕಿತ್ತು? ಬರಿಬೇಕಿತ್ತು. ಸೊ ಫಸ್ಟ್ ಯಾವುದಿದೆಪ್ಪ ಅಂದರೆ ಸಮಾನತೆಯ ಹಕ್ಕು ಅಂತಕ್ಕಂಥದ್ದು. ಅದಾದ ನಂತರ ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು,
ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಸಂವಿಧಾನದ ಪರಿಹಾರದ ಹಕ್ಕು. ಚಟುವಟಿಕೆ 6ರಲ್ಲಿ ಈ ಹೇಳಿಕೆಗಳ ಮುಂದೆ ಅವು ಯಾವ ಮೂಲಭೂತ ಹಕ್ಕುಗಳ ವ್ಯಾಪ್ತಿಗೆ ಬರ್ತವೆ ಅನ್ನೋದನ್ನು ಬರಿಬೇಕಿತ್ತು. ಅಸ್ಪೃಶ್ಯತೆ ನಿಷೇಧ ಇದೆ, ಅದು ಯಾವುದರಲ್ಲಿ ಬರ್ತದೆ ಅಂದ್ರೆ ಸಮಾನತೆ ಹಕ್ಕಿನಲ್ಲಿ ಬರ್ತದೆ. ಶಾಂತಿಯುತವಾಗಿ ಸಭೆ ಸಮಾರಂಭ ನಡೆಸೋದು ಇದೆ, ಅದು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರ್ತದೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮೂಲಭೂತ ಹಕ್ಕು ಇದೆ, ಅದು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕಿನಲ್ಲಿ ಬರ್ತದೆ. 14 ವರ್ಷದ ಒಳಗಿನ ಮಕ್ಕಳನ್ನು ಯಾವುದೇ ಕಠಿಣ ಕೆಲಸಗಳಿಗೆ ನೇಮಿಸುವಂತಿಲ್ಲ, ಶೋಷಣೆಯ ವಿರುದ್ಧದ ಹಕ್ಕಿನಲ್ಲಿ ಬರ್ತದೆ. ವ್ಯಕ್ತಿ ತನಗೆ ಇಷ್ಟ ಬಂದ ಧರ್ಮ ಪಾಲಿಸುವ ಹಕ್ಕು ಇದೆ ಅನ್ನೋದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಬರ್ತದೆ. ಭಾಷಾ ಅಲ್ಪಸಂಖ್ಯಾತರು ತಮ್ಮ ಭಾಷೆ ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳಬೇಕು ಅನ್ನೋದು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕಿನಲ್ಲಿ ಬರ್ತದೆ. ವಿವಿಧ ರೀಟ್ ಅರ್ಜಿಗಳನ್ನು ಹೊರಡಿಸೋದು ಸಂವಿಧಾನದ ಪರಿಹಾರದ ಹಕ್ಕಿನಲ್ಲಿ ಬರ್ತದೆ. ಇಷ್ಟು 9ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 31ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡಿದ್ದೀವಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 32ರ ವಿಡಿಯೋಗಳೊಂದಿಗೆ. ಸೊ ದಯಮಾಡಿ ನಿಮ್ಮ ವ್ಯೂಸ್ಗಳು, ನಿಮ್ಮ ಲೈಕ್ಗಳು, ನಿಮ್ಮ ಶೇರ್ಗಳು ಅವು ನಮ್ಗೆ ಏನಪ್ಪ ಅಂದರೆ ಒಂಥರ ಮೋಟಿವೇಶನ್ಸ್. ಅವು ಕಡಿಮೆ ಆದವು ಅಂತಂದ್ರೆ ನಮ್ಗೆ ಏನಾಗ್ತದೆ ಅಂತಂದರೆ ಬೇಜಾರಾಗ್ತದೆ. ಅಂದರೆ ಇನ್ನಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ನಮ್ಗೆ ಏನಾಗೋದಿಲ್ಲ, ಮೋಟಿವೇಶನ್ ಸಿಗೋದಿಲ್ಲ. ಅದಕ್ಕಾಗಿ ನಾವು ನಿಮಗೆ ಪದೇ ಪದೇ ಹೇಳ್ತಕ್ಕಂಥದ್ದು ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ವ್ಯೂಸ್ಗಳು ಬರ್ತಾವೆ, ಬಟ್ ಸಬ್ಸ್ಕ್ರಿಪ್ಷನ್ಗಳು ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ 9ನೇ ತರಗತಿಯಲ್ಲಿ ಕೂಡ ಹಿಂದಿಗೆ ಸಂಬಂಧಪಟ್ಟಂತೆ ತುಂಬ ಉತ್ತಮ ಗುಣಮಟ್ಟದ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ. FA ಮತ್ತು SA ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಗಳನ್ನು ಸಹಿತ ತುಂಬ ಉತ್ತಮವಾಗಿ ಎಷ್ಟು ಒಳ್ಳೆಯ ಕ್ವಾಲಿಟಿಯ ಒಂದು ಕ್ವಶನ್ಸ್ಗಳನ್ನು ಪೇಪರ್ಗಳನ್ನೇ ಹಾಕಿದ್ದೀವಿ. ನಮ್ಮ ವಿಡಿಯೋಗಳನ್ನು ನೋಡಿದರೆ ಸಾಕು, ನಿಮಗೆ ಉತ್ತರಗಳು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ಗಳು ಸಿಗ್ತಾವೆ. ಹಿಂದಿ ವ್ಯಾಕರಣಗಳನ್ನು ಹಾಕಿದ್ದೀವಿ. ಓಕೆ, ಸೊ 9ನೇ ತರಗತಿಯಲ್ಲೂ ಕೂಡ ಸುಮಾರು ವಿಷಯದಲ್ಲಿ ನಾವು ಹಿಂದಿಯಲ್ಲಿ ಮತ್ತು SS ರೀಸೆಂಟಾಗಿ ಹಾಕ್ತಾ ಇದ್ದೀವಿ. ಬಟ್ ಸ್ಟೇಟ್ ಸಿಲೆಬಸ್ಗಳಿಗೆ ನೋಡಿದಾಗ ಏನು ಮಾಡಿದ್ದೀವಿ ಅಂತಂದರೆ, ನಾವುಗಳು ಕಲಿಕಾ ಹಾಳೆಗಳ ಉತ್ತರಗಳ ಜೊತೆಗೆ ಪಠ್ಯ ಪುಸ್ತಕದ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಸಹಿತ ಹಾಕಿದ್ದೀವಿ. ಸೊ ತುಂಬ ಬೆನಿಫಿಟ್ ಆಗಬೇಕು ಅನ್ನೋದು ಉದ್ದೇಶನೇ ನಂದಿತ್ತು. ಸೊ ಅದಕ್ಕಾಗಿ ಈ ಚಾನಲ್ನಲ್ಲಿ ನಾವು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನಿಮಗಾಗಿ ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ಒಂದು ಕಲಿಕಾ ಹಾಳೆಯ ವಿಡಿಯೋದೊಂದಿಗೆ. ನಿಮ್ಮ ಲೈಕ್, ನಿಮ್ಮ ಶೇರ್, ನಿಮ್ಮ ಸಬ್ಸ್ಕ್ರಿಪ್ಷನ್ಗಳನ್ನು ಸದಾ ನಾವು ಏನು ಮಾಡ್ತಾ ಇದ್ದೀವಿ, ತೆರೆದ ಹೃದಯದಿಂದ ಸ್ವಾಗತಿಸ್ತೀವಿ. ನಮ್ಮ ಟೆಲಿಗ್ರಾಮ್ ಗ್ರೂಪು ಕೂಡ ತಾವು ಜಾಯ್ನ್ ಆಗೋದನ್ನು ಮರೆಯದಿರಿ.